ಮುಕ್ತಿನಾಥ ದೇವಾಲಯ, ನೇಪಾಳ. ಮುಕ್ತಿನಾಥ ನೇಪಾಳದ ಮುಸ್ತಾಂಗ್ನಲ್ಲಿರುವಂತಹ ಒಂದು ಪ್ರಾಚೀನ ವಿಷ್ಣು ದೇವಾಲಯವಾಗಿದೆ. ವಿಮೋಚನೆಯ ಅಧಿಪತಿ ಎಂದು ಕರೆಯಲ್ಪಡುವ ಮುಕ್ತಿನಾಥ ದೇವಾಲಯವು ಹಿಂದೂಗಳು ಮತ್ತು ಬೌದ್ಧರಿಗೆ ಪವಿತ್ರವಾಗಿದೆ. ಹಿಂದೂ ದೇವತೆ ವಿಷ್ಣು ಹಾಗೂ ಬೌದ್ಧ ಬೋಧಿಸತ್ವ ಅವಲೋಕಿತೇಶ್ವರರ ವಾಸಸ್ಥಾನವೆಂದು ಪೂಜಿಸಲಾಗುತ್ತದೆ. ಮುಕ್ತಿನಾಥ ಕಣಿವೆಯಲ್ಲಿ ಥೋರೋಂಗ್ಲಾ ಪರ್ವತದ ತಪ್ಪಲಿನಲ್ಲಿ ನೆಲೆಗೊಂಡಿರತಕ್ಕಂತಹ ಇದು 3800 ಮೀಟರ್ ಎತ್ತರದಲ್ಲಿ ವಿಶ್ವದ ಅತಿ ಎತ್ತರದ ದೇವಾಲಯಗಳಲ್ಲಿ ಒಂದಾಗಿದೆ. ವಿಷ್ಣುವಿಗೆ ಸಮರ್ಪಿತವಾದ ಇದು 108 ದಿವ್ಯ ದೇಶಗಳಲ್ಲಿ ಪವಿತ್ರ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಭಾರತದ ಹೊರಗೆ ಇರುವ ಏಕೈಕ ದಿವ್ಯ ದೇವಾಲಯ. ಇದು ಸತೀದೇವಿಯ ತಲೆಗೆ ಸಂಬಂಧಿಸಿದ 51 ಶಾಕ್ತಪೀಠಗಳಲ್ಲಿ ಒಂದಾಗಿದೆ. ಈ ದೇವಾಲಯ ಸಂಕೀರ್ಣವನ್ನು ಮುಕ್ತಿ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಅಕ್ಷರಶಃ ಇದರ ಅರ್ಥ ಮೋಕ್ಷದ ಸ್ಥಳ ಮತ್ತು ಇದು ನೇಪಾಳದ ಚಾರ್ಧಾಮ್ಗಳಲ್ಲಿ ಒಂದಾಗಿದೆ. ಈ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಎಲ್ಲ ಪಾಪಗಳು ನಿವಾರಣೆಯಾಗುತ್ತವೆ ಮತ್ತು ಜನನ ಹಾಗೂ ಪುನರ್ಜನ್ಮದ ಚಕ್ರದಿಂದ ಮುಕ್ತರಾಗುತ್ತಾರೆ ಎಂದು ಭಕ್ತರು ನಂಬುತ್ತಾರೆ. ಮೇಲೆ ಹೋಗ್ತಾ ಇದ್ದೀವಿ ನಾವು, ನೋಡೋಣ ಹೇಗಾಗುತ್ತೆ ಅಂತ ನೋಡ್ತಾ ಇದ್ದೀವಿ. ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ ನಾವು, ಹೇಗಾಗುತ್ತೆ ನೋಡ್ಬೇಕು. ಇಲ್ಲೋಡಿ ಇನ್ನೊಂದ್ಸಲ ಮಾಡಿ ಇನ್ನೊಂದ್ಸಲ. ಹಾಕೊಳ್ತಾ ಬನ್ನಿ ಬಲಗೈಲೆ. ತಿರುಗಿ ಹನ್ನೆರಡನೇ ಇಟ್ಟು ಗೋಮುಖ ತೀರ್ಥದಲ್ಲಿ ಸ್ನಾನ ತರ ಮಾಡಿಬಿಟ್ಟು ಪಾಪ ಪುಣ್ಯ ಸ್ನಾನ ಮಾಡಿ ಜನ್ಮ ಜನ್ಮಾಂತರದ ಪಾಪಗಳನ್ನ ಕಳೆದು ಪುಣ್ಯ ಮಾಡಿಕೊಂಡು ನಾರಾಯಣನ ವಿಷ್ಣು ಸಾಯುಜ್ಯ ಮುಕ್ತಿಯ ಪಡೆಯೋದಕ್ಕೆ ಅಂದ್ರೆ ಮುಕ್ತಿ ಪಡೆಯುವಲ್ಲಿಗೆ ಒಂದು ಆಶೀರ್ವಾದ ಪಡೆದಿದ್ದೀವಿ ವಿಷ್ಣು ಸಾಯುಜ್ಯದಿಂದ. ವಿಷ್ಣು ಪಾದಕ್ಕೆ ಬಂದು ಸೊ ವೆರಿ ಮಚ್ ಫೀಲ್ happy, very happy. Okay. Blessed, no? Feeling very blessed. Yes. Alva. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.